ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಸ್ಕೇಲ್ ಬಗ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಯಾವ ಸ್ಕೇಲ್ ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಚೂಡಿದಾರ ಟಾಪ್ ಕಟಿಂಗ್ ಮಾಡೋದಕ್ಕೆ ಯಾವ ಸ್ಕೇಲ್ ಯೂಸ್ ಮಾಡಬೇಕು, ಬಾಟಮ್ ಕಟಿಂಗ್ ಮಾಡೋದಕ್ಕೆ ಯಾವ ಸ್ಕೇಲ್ ಯೂಸ್ ಮಾಡಬೇಕು, ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಯಾವ ಸ್ಕೇಲ್ ಯೂಸ್ ಮಾಡಬೇಕು ಅನ್ನೋದು ಅಷ್ಟು ಐಡಿಯಾ ಇರೋದಿಲ್ಲ. ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ಥರ ಟೈಲರಿಂಗ್ ಟಿಪ್ಸ್ ನಿಮಗೂ ಬೇಕು ಅಂದರೆ ಈ ಅಕೌಂಟ್ನ ಫಾಲೋ ಮಾಡಿ. ನಮಗೆ ಜನರಲಾಗಿ ಈ 4 ಸ್ಕೇಲ್ ಬೇಕಾಗುತ್ತೆ ಕಟಿಂಗ್ ಮಾಡುವಾಗ ಮಾರ್ಕಿಂಗ್ ಮಾಡೋದಕ್ಕೆ. ಇದು ಬಂದುಬಿಟ್ಟು ಶೇಪ್ ಸ್ಕೇಲು. ಇದು ನಿಮಗೆ ಗೊತ್ತೇ ಇರುತ್ತೆ, ನೀವು ತುಂಬ ಕಡೆ ನೋಡಿರ್ತೀರಿ ವಿಡಿಯೋದಲ್ಲಿ. ಹಾರ್ಮಲ್ ಶೇಪ್ ಕಟಿಂಗ್ ಮಾರ್ಕ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಬಾಡಿ ಹಾರ್ಮಲ್ ಶೇಪು, ಸ್ಲೀವ್ ಹಾರ್ಮಲ್ ಶೇಪ್ ಮಾರ್ಕ್ ಮಾಡೋದಕ್ಕೆ ಈ ಶೇಪ್ ಸ್ಕೇಲ್ನ ಯೂಸ್ ಮಾಡ್ತಾರೆ. ಮತ್ತು ರೌಂಡ್ ನೆಕ್ಕು ಮಾರ್ಕ್ ಮಾಡೋದಕ್ಕೂ ಈ ಶೇಪ್ ಸ್ಕೇಲ್ನ ಯೂಸ್ ಮಾಡ್ತಾರೆ. ಈ ಒಂದು ಶೇಪ್ ಸ್ಕೇಲ್ ನಮಗೆ ಕಂಪಲ್ಸರಿ ಬೇಕಾಗುತ್ತೆ. ಮತ್ತು ಚಿಕ್ಕದೊಂದು ಸ್ಕೇಲು, ಈ ಸ್ಕೇಲ್ ಬಂದುಬಿಟ್ಟು ನಮಗೆ ಬ್ಲೌಸಸ್ ಮಾರ್ಕಿಂಗ್ ಮಾಡೋದಕ್ಕೆ ಈ ಸ್ಕೇಲ್ ಬೇಕಾಗುತ್ತೆ. ಯಾಕಂದರೆ ಬ್ಲೌಸಸ್ ಮಾರ್ಕಿಂಗ್ ಮಾಡೋದಕ್ಕೆ ಈ ರೀತಿ ದೊಡ್ಡ ಸ್ಕೇಲ್ನ ಬಳಸೋದಕ್ಕಾಗೋದಿಲ್ಲ. ಈ ರೀತಿ ಚಿಕ್ಕ ಸ್ಕೇಲ್ ಇದ್ದರೆ ಈಸಿಯಾಗಿ ಬ್ಲೌಸಸ್ನ ಮಾರ್ಕ್ ಮಾಡ್ಬೋದು. ಈ ರೀತಿ ಒಂದು ಚಿಕ್ಕ ಸ್ಕೇಲ್ ತೊಗೊಳ್ಳಿ. ಇದು ಜಸ್ಟ್ ಒಂದು 12 ಇಂಚ್ ಲೆಂತ್ ಇರುತ್ತೆ ಅಷ್ಟೇ. ಇದರಲ್ಲಿ ನಿಮಗೆ ವುಡನ್ನು ಮತ್ತು ಫೈಬರ್ 2 ಟೈಪ್ ಬರುತ್ತೆ. ನಿಮ್ಮ ಚಾಯ್ಸು ಯಾವ್ದು ಬೇಕಾದರೂ ತೊಗೊಳ್ಳಿ. ಮತ್ತು ಈ 2 ಸ್ಕೇಲ್, ದೊಡ್ಡ ಸ್ಕೇಲ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇದರಲ್ಲಿ ನಿಮಗೆ ಒಂದು ಕಡೆ ಸ್ಟ್ರೈಟು, ಒಂದು ಕಡೆ ಕರ್ವ್ ಶೇಪ್ ಇದೆ. ಈ ಸ್ಕೇಲ್ ಬಂದುಬಿಟ್ಟು 2 ಸೈಡು ಕರ್ವ್ ಶೇಪ್ ಇದೆ. ಓಕೆನಾ. ಇವು ನಿಮಗೆ ಡ್ರೆಸ್ಸಸ್ಸಲ್ಲಿ ಬಾಟಮು ಮತ್ತು ಟಾಪು, ಗೌನ್ಸು ಅಲ್ಲಿ ನೀವು ಮಾರ್ಕಿಂಗ್ ಮಾಡುವಾಗ ಯೂಸ್ ಆಗುತ್ತೆ. ನಿಮಗೆ ಜನರಲ್ಲಾಗಿ ಒಂದು 2 ಪಾಯಿಂಟ್ ತಿಳಿಸ್ಬೇಕು ಅಂದರೆ ನೋಡಿ, ಈ ಕರ್ವ್ ಶೇಪ್ 2 ಸೈಡ್ ಕರ್ವ್ ಶೇಪ್ ಇದೆ ಅಲ್ವ, ಇದು ಪುಷ್ ಬ್ಯಾಕ್ ಬಾಟಮ್ ನೀವು ಮಾರ್ಕ್ ಮಾಡಿದಾಗ ತುಂಬ ಲೆಂತ್ ಇರುತ್ತೆ, ಕರ್ವ್ ಶೇಪ್ ಬರುತ್ತೆ. ಸೊ ಅಂಥ ಟೈಮಲ್ಲಿ ನಮಗೆ ಈ 2 ಸೈಡ್ ಕರ್ವ್ ಶೇಪ್ ಏನಿದೆ ಈ ಸ್ಕೇಲ್ ಯೂಸ್ ಆಗುತ್ತೆ. ಮತ್ತು ಸೈಡು ಚೆಸ್ಟು, ವೇಸ್ಟು, ಹಿಪ್ ಮೆಜರ್ಮೆಂಟು, ಸೈಡ್ ಶೇಪ್ ಮಾರ್ಕ್ ಮಾಡ್ತೀವಲ್ವ, ಅಲ್ಲಿ ನಿಮಗೆ ಇದು ಯೂಸ್ ಆಗುತ್ತೆ. ಇದು ಒಂದು ಸೈಡ್ ಸ್ಟ್ರೈಟು, ಒಂದು ಸೈಡ್ ಕರ್ವ್ ಇದೆ ಅಲ್ವ, ಇದು ಚೂಡಿದಾರ್ ಟಾಪಲ್ಲಿ ನಾವು ಎಲೈನು ಮತ್ತು ಅಂಬ್ರೆಲಾ ಇವಕ್ಕೆ ಮಾರ್ಕ್ ಮಾಡ್ತೀವಲ್ವ, ಹಿಪ್ಪಿಂದ ಸ್ಟ್ರೈಟಾಗಿ, ಅದಕ್ಕೆ ಈ ಸ್ಟ್ರೈಟ್ ಇರುವಂಥದ್ದು ಯೂಸ್ ಆಗುತ್ತೆ. ಮತ್ತು ಸ್ಲಿಟ್ಟು, ಸೈಡ್ ಓಪನ್ ಸ್ಲಿಟ್ ಇರುತ್ತಲ್ವ, ಅಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡೋದಕ್ಕೆ ಈ ಸ್ಕೇಲ್ ಅನ್ನೋದು ಯೂಸ್ ಆಗುತ್ತೆ. ಸೊ ಈ ಸ್ಕೇಲ್ಸ್ನ ನಾನು ನಿಮಗೆ ಫ್ಯೂಚರಲ್ಲಿ ಮುಂದೆ ಹೋಗ್ತಾ ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು, ಈ ಸ್ಕೇಲು ಎಲ್ಲೆಲ್ಲಿ ನಮಗೆ ಯಾವ ಸ್ಕೇಲ್ ಯೂಸ್ ಆಗುತ್ತೆ ಅನ್ನೋದು ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಇದನ್ನು ಬಿಟ್ಟು ಇನ್ನು ಬೇರೆ ಒಂದು 2-3 ಟೈಪ್ ಸ್ಕೇಲ್ ಇದೆ. ಒಂದು ಎಲ್ ಶೇಪ್ ಸ್ಕೇಲ್ ಇದೆ, ಅದು ಏನಂದರೆ ಸ್ಟ್ರೈಟ್ ಮಾರ್ಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇನ್ನೊಂದು ಡಾಟ್ ಮಾರ್ಕ್ ಮಾಡೋದಕ್ಕೆ ಒಂದು ಸ್ಕೇಲ್ ಇದೆ. ಮತ್ತು ಸ್ಕ್ಯಾಲಪ್ ಡಿಸೈನ್ನ ಮಾರ್ಕ್ ಮಾಡೋದಕ್ಕೊಂದು ಸ್ಕೇಲ್ ಇದೆ. ಸೊ ಅದು ಪ್ರತಿದಿನ ನಮಗೇನು ಯೂಸ್ ಆಗೋದಿಲ್ಲ ಆ ಸ್ಕೇಲ್ಸು. ಈ 4 ಸ್ಕೇಲ್ ಇದೆಯಲ್ವ, ಪ್ರತಿದಿನ 100% ನಾವು ಕಟಿಂಗ್ ಮಾಡುವಾಗ ಮಾರ್ಕಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಈ 4 ಸ್ಕೇಲ್ ಇದ್ದರೆ ನಮಗೆ ಸಾಕು. ಓಕೆ, ಇಷ್ಟು ಇನ್ಫಾರ್ಮೇಷನ್ನು ಈ ಸ್ಕೇಲ್ಸ್ ಬಗ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋಗೆ. ಸಾಧ್ಯವಾದರೆ ಈ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.